ಹೇಳ್ಬಿಡ್ತಾರೆ. ಕಾಂಗ್ರೆಸ್ ಸರ್ಕಾರ ಏನು ಎಲ್ಲಾ ಸರ್ಕಾರದಲ್ಲೂ ಭ್ರಷ್ಟಾಚಾರ ಇದೆ ಅಂತ ಮತ್ತೆ ಪ್ರೆಸ್ ಮೀಟ್ ಕರೆದಾಗಲೂ ಅವ್ರು ಎಲ್ಲಾ ಸರ್ಕಾರದಲ್ಲೂ ಭ್ರಷ್ಟಾಚಾರ ಇದೆ ಅನ್ನೋದನ್ನ ಹೇಳಿದ್ರು. ಸಿದ್ದರಾಮಯ್ಯ ಸರ್ಕಾರದಲ್ಲಿ 60% ಭ್ರಷ್ಟಾಚಾರ, ಸತ್ಯ ಹೊರಗೆ ಬರಲಿ, ಸಿಬಿಐ ತನಿಖೆ ಕೊಡಿ ಇದನ್ನ ಅಂತ ಮಹೇಶ್ ತೆಂಗಿನಕಾಯಿ ಹುಬ್ಬಳ್ಳಿಯಲ್ಲಿ ಆಗ್ರಹ ಪಡಿಸಿದ್ದಾರೆ. ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ. ಸಚಿವರ ಸಂಬಂಧಿಕರಿಗೆ ಗುತ್ತಿಗೆ ನೀಡಲಾಗ್ತಿದೆ, ಸಿಎಂ ಡಿಸಿಎಂ ಡಿಕೆಶಿ ಕಣ್ಮುಚ್ಚಿ ಕುಳಿತಿದ್ದಾರಾ? ಬಿಜೆಪಿ ಸರ್ಕಾರದ ಮೇಲೆ ಆರೋಪ ಮಾಡಿದಂಥ ಗುತ್ತಿಗೆದಾರರು ಈಗ ಕಾಂಗ್ರೆಸ್ ಸರ್ಕಾರದ ಮೇಲೆ ಗಂಭೀರ ಆರೋಪವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಇಬ್ಬರು ಸಚಿವರು ತಮ್ಮ ಕುಟುಂಬರು ಆಪ್ತರ ಜೊತೆಯಲ್ಲಿ ಸೇರಿ ಗುತ್ತಿಗೆ ಹಣವನ್ನು ಬಿಡುಗಡೆ ಮಾಡಿಸ್ಕೊಳ್ತಿದ್ದಾರೆ ಅನ್ನೋಂಥ ಗಂಭೀರ ಆರೋಪವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಅವರು ಮತ್ತು ಸಚಿವರಾದಂಥ NS ಬೋಸರಾಜು ಈ ಇಬ್ಬರು ಸಚಿವರ ಮೇಲೆ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಯಲ್ಲಿ ಶಾಸಕರಾದಂಥ ಮಹೇಶ್ ತೆಂಗಿನಕಾಯಿ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸಚಿವರ ಆಪ್ತರಿಂದ ಕೆಲಸವನ್ನು ಮಾಡಿಸಿ ಅಥವಾ ಕುಟುಂಬದವರಿಂದ ಕೆಲಸವನ್ನು ಮಾಡಿಸಿ ಈಗ ಆ ಹಣವನ್ನು ಬಿಡುಗಡೆ ಕೂಡ ಮಾಡಿಸ್ಕೊಂಡಿದ್ದಾರೆ. ಅಂದರೆ ಇಲ್ಲಿ ಪಾಲಿಸಿ ಒಂದು ಏನು ಯಾರು ಮೊದಲು ಗುತ್ತಿಗೆ ಮಾಡಿರ್ತಾರೆ ಅವ್ರಿಗೆ ಹಣ ಬಿಡುಗಡೆ ಮಾಡಬೇಕು ಅಂತ, ಆದರೆ ಆ ಥರದ್ದು ಮಾಡಿಲ್ಲ. ಈ ಬಗ್ಗೆ ಏನು ಹೇಳ್ತಾರೆ ಸರ್? ನೋಡಿ, ಒಂದು ಈಗಾಗಲೇ ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಾಗ ಭಾರತೀಯ ಜನತಾ ಪಾರ್ಟಿ ಮೇಲೆ ಗುರುತರವಾಗಿರ್ತಕ್ಕಂಥ ಅಪವಾದ ಮಾಡ್ತಕ್ಕಂಥದ್ದನ್ನು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಮಾಡಿದ್ದು 40% ಸರ್ಕಾರ ಅಂತೇಳಿ. ಆದರೆ ಇವತ್ತು ಅದೇ ಗುತ್ತಿಗೆದಾರ ಸಂಘದ ಎಲ್ಲ ಸದಸ್ಯರು ಸೇರಿ ಅಧ್ಯಕ್ಷರಾದಿಯಾಗಿ ಹಿಡ್ಕೊಂಡು ಬಂದು ಈ ಸರ್ಕಾರದಲ್ಲಿ 60%ಕ್ಕಿಂತ ಹೆಚ್ಚಿನ ಕಮಿಷನ್ ವ್ಯವಹಾರ ನಡೀತಾ ಇದೆ ಅಂತಕ್ಕಂಥದ್ದನ್ನು ಭಾಳ ಗುರುತರವಾಗಿರ್ತಕ್ಕಂಥ ಆರೋಪವನ್ನು ಅವ್ರು ಮಾಡಿದ್ದಾರೆ. ಈಗ ಇವತ್ತು ನಾವು ಕಾಂಗ್ರೆಸ್ಸಿಗೆ ಕೇಳೋಕ್ಕೆ ಇಷ್ಟಪಡ್ತೇನೆ, ನೀವು ಯಾಕೆ ಇದ್ರ ಬಗ್ಗೆ ತನಿಖೆ ಕೊಡ್ಸೋಕೆ ರೆಡಿ ಇಲ್ಲ? ಹಾಗಾದರೆ ಒಂದು ಕೆಲಸ ಮಾಡಿ, CBI ತನಿಖೆ ಕೊಟ್ಬಿಡ್ರಿ. ಇವತ್ತಿನ ಏನಿವತ್ತು ಗುತ್ತಿಗೆದಾರ ಮಾಡಿದ್ದಾರೆ ಅದನ್ನು CBI ತನಿಖೆ ಕೊಡಲಿ. ಏನು ಸತ್ಯಾಸತ್ಯತೆ ಅಂತ ಅನ್ನೋದು ಬರಲಿ, ಹೊರಗಡೆ ಬರಲಿ. ನಾವು ಮಾಡಿದಂಥ ಸಂದರ್ಭದಲ್ಲಿ ನೀವು ಆರೋಪ ಮಾಡಿದಿರಿ, ಅದರ ಹುರುಳಿಲ್ಲ ಅಂತಕ್ಕಂಥದ್ದನ್ನು ಇವತ್ತು ಭಾಳ ಸ್ಪಷ್ಟವಾಗಿ ಬಂತು ಇಲಾಖೆ ವರದಿ ಬಂದಂಥ ಸಂದರ್ಭದಲ್ಲಿ. ಇವತ್ತು ನಿಮ್ಮ ಮೇಲೆ ಇಷ್ಟು ದೊಡ್ಡದಾಗಿರ್ತಕ್ಕಂಥ ಅಪವಾದ ಬರ್ತಾಯಿದೆ. ಬೇರೆಯವ್ರ ಬಗ್ಗೆ ಬಂದಂಥ ಸಂದರ್ಭದಲ್ಲಿ ಬಹಳಷ್ಟು ಮಾತಾಡುವಂಥದ್ದನ್ನು ಮುಖ್ಯಮಂತ್ರಿಗಳೇ ಮಾಡ್ತಾರೆ. ಇವತ್ತು ಯಾಕೆ ಮಾತಾಡೋಕ್ಕೆ ರೆಡಿ ಇಲ್ಲ? ಇಷ್ಟೆಲ್ಲ ವಿಷಯಗಳು ಇವತ್ತು ಬಂದ್ರಾಗೂ ಕೂಡ ಮುಖ್ಯಮಂತ್ರಿಗಳ ಮೌನ ಅಂತಂದರೆ ಮೌನಂ ಸಮ್ಮತಿಂ ಲಕ್ಷಣ ಅಂತ ಇದೆ. ಹಾಗಾದರೆ ಒಪ್ಕೊಂತಿರ್ಬೇಕು ಮುಖ್ಯಮಂತ್ರಿಗಳು ಬಹುಶಃ ಆಗಿರ್ತಕ್ಕಂಥ ಭ್ರಷ್ಟಾಚಾರ ಮತ್ತು ಅವರ ಕುಟುಂಬಸ್ಥರ ಹಸ್ತಕ್ಷೇಪ ಎರಡನ್ನೂ ಮುಖ್ಯಮಂತ್ರಿಗಳು ಒಪ್ಕೊಂಡಂಗೆ. ಅವ್ರು ಏನು ಬಾಯಿ ತೆಗಿಲಿಲ್ಲ ಅಂತಂದರೆ ಅವ್ರು ಒಪ್ಕೊಂಡಂಗೆ ಅಂತ ಅರ್ಥ ಮಾಡ್ಕೋಬೇಕು ನಾವು ಇವತ್ತು. ಇದರ ನಡುವೆ ಬಸವರಾಜ ರಾಯರೆಡ್ಡಿ ಅವರು ಹೇಳಿಕೆ ನೋಡ್ಬೋದು. ಹಿಂದೆಲ್ಲ ಹೇಳ್ತಾ ಇದ್ರು, ಆದರೆ ಈಗ ನೇರವಾಗಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ರಾಜ್ಯದಲ್ಲಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಭಾಳ ಭ್ರಷ್ಟ ಸರ್ಕಾರ. ಸರ್ಕಾರದಲ್ಲೂ ಕೂಡ ಬ್ರಹ್ಮಾಂಡ ಭ್ರಷ್ಟಾಚಾರನ ಅಂತ ನಾವು ಹೊಸದಾಗಿ ಏನು ಹೇಳಬೇಕಾಗಿಲ್ಲ. ಮಹೇಶ್ ತೆಂಗಿನಕಾಯಿ ಅವ್ರು ಕೊಟ್ಟರು ಬೈಟು. ಆದರೆ ಮೊನ್ನೆ ಹೇಳಾಗಿದೆ, ಇವರೇನೆ ರಾಯರೆಡ್ಡಿ ಅವರೇನೆ ಹೇಳ್ಬಿಡ್ತಾರೆ, ಕಾಂಗ್ರೆಸ್ ಸರ್ಕಾರ ಏನು ಎಲ್ಲಾ ಸರ್ಕಾರದಲ್ಲೂ ಭ್ರಷ್ಟಾಚಾರ ಇದೆ ಅಂತ ಮತ್ತೆ ಪ್ರೆಸ್ ಮೀಟ್ ಕರೆದಾಗಲೂ ಅವ್ರು ಎಲ್ಲಾ ಸರ್ಕಾರದಲ್ಲೂ ಭ್ರಷ್ಟಾಚಾರ ಇದೆ ಅನ್ನೋದನ್ನ ಹೇಳಿದ್ರು. ಸಿದ್ದರಾಮಯ್ಯ ಸರ್ಕಾರದಲ್ಲಿ 60% ಭ್ರಷ್ಟಾಚಾರ, ಸತ್ಯ ಹೊರಗೆ ಬರಲಿ, ಸಿಬಿಐ ತನಿಖೆ ಕೊಡಿ ಇದನ್ನ ಅಂತ ಮಹೇಶ್ ತೆಂಗಿನಕಾಯಿ ಹುಬ್ಬಳ್ಳಿಯಲ್ಲಿ ಆಗ್ರಹ ಪಡಿಸಿದ್ದಾರೆ. ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ. ಸಚಿವರ ಸಂಬಂಧಿಕರಿಗೆ ಗುತ್ತಿಗೆ ನೀಡಲಾಗ್ತಿದೆ, ಸಿಎಂ ಡಿಸಿಎಂ ಡಿಕೆಶಿ ಕಣ್ಮುಚ್ಚಿ ಕುಳಿತಿದ್ದಾರಾ? ಬಿಜೆಪಿ ಸರ್ಕಾರದ ಮೇಲೆ ಆರೋಪ ಮಾಡಿದಂಥ ಗುತ್ತಿಗೆದಾರರು ಈಗ ಕಾಂಗ್ರೆಸ್ ಸರ್ಕಾರದ ಮೇಲೆ ಗಂಭೀರ ಆರೋಪವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಇಬ್ಬರು ಸಚಿವರು ತಮ್ಮ ಕುಟುಂಬರು ಆಪ್ತರ ಜೊತೆಯಲ್ಲಿ ಸೇರಿ ಗುತ್ತಿಗೆ ಹಣವನ್ನು ಬಿಡುಗಡೆ ಮಾಡಿಸ್ಕೊಳ್ತಿದ್ದಾರೆ ಅನ್ನೋಂಥ ಗಂಭೀರ ಆರೋಪವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಅವರು ಮತ್ತು ಸಚಿವರಾದಂಥ NS ಬೋಸರಾಜು ಈ ಇಬ್ಬರು ಸಚಿವರ ಮೇಲೆ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಯಲ್ಲಿ ಶಾಸಕರಾದಂಥ ಮಹೇಶ್ ತೆಂಗಿನಕಾಯಿ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸಚಿವರ ಆಪ್ತರಿಂದ ಕೆಲಸವನ್ನು ಮಾಡಿಸಿ ಅಥವಾ ಕುಟುಂಬದವರಿಂದ ಕೆಲಸವನ್ನು ಮಾಡಿಸಿ ಈಗ ಆ ಹಣವನ್ನು ಬಿಡುಗಡೆ ಕೂಡ ಮಾಡಿಸ್ಕೊಂಡಿದ್ದಾರೆ. ಅಂದರೆ ಇಲ್ಲಿ ಪಾಲಿಸಿ ಒಂದು ಏನು ಯಾರು ಮೊದಲು ಗುತ್ತಿಗೆ ಮಾಡಿರ್ತಾರೆ ಅವ್ರಿಗೆ ಹಣ ಬಿಡುಗಡೆ ಮಾಡಬೇಕು ಅಂತ, ಆದರೆ ಆ ಥರದ್ದು ಮಾಡಿಲ್ಲ. ಈ ಬಗ್ಗೆ ಏನು ಹೇಳ್ತಾರೆ? ನೋಡಿ, ಒಂದು ಈಗಾಗಲೇ ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಾಗ ಭಾರತೀಯ ಜನತಾ ಪಾರ್ಟಿ ಮೇಲೆ ಗುರುತರವಾಗಿರ್ತಕ್ಕಂಥ ಅಪವಾದ ಮಾಡ್ತಕ್ಕಂಥದ್ದನ್ನು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಮಾಡಿದ್ದು 40% ಸರ್ಕಾರ ಅಂತೇಳಿ. ಆದರೆ ಇವತ್ತು ಅದೇ ಗುತ್ತಿಗೆದಾರ ಸಂಘದ ಎಲ್ಲ ಸದಸ್ಯರು ಸೇರಿ ಅಧ್ಯಕ್ಷರಾದಿಯಾಗಿ ಹಿಡ್ಕೊಂಡು ಬಂದು ಈ ಸರ್ಕಾರದಲ್ಲಿ 60%ಕ್ಕಿಂತ ಹೆಚ್ಚಿನ ಕಮಿಷನ್ ವ್ಯವಹಾರ ನಡೀತಾ ಇದೆ ಅಂತಕ್ಕಂಥದ್ದನ್ನು ಭಾಳ ಗುರುತರವಾಗಿರ್ತಕ್ಕಂಥ ಆರೋಪವನ್ನು ಅವ್ರು ಮಾಡಿದ್ದಾರೆ. ಈಗ ಇವತ್ತು ನಾವು ಕಾಂಗ್ರೆಸ್ಸಿಗೆ ಕೇಳೋಕ್ಕೆ ಇಷ್ಟಪಡ್ತೇನೆ, ನೀವು ಯಾಕೆ ಇದ್ರ ಬಗ್ಗೆ ತನಿಖೆ ಕೊಡ್ಸೋಕೆ ರೆಡಿ ಇಲ್ಲ? ಹಾಗಾದರೆ ಒಂದು ಕೆಲಸ ಮಾಡಿ, CBI ತನಿಖೆ ಕೊಟ್ಬಿಡ್ರಿ. ಇವತ್ತಿನ ಏನಿವತ್ತು ಗುತ್ತಿಗೆದಾರ ಮಾಡಿದ್ದಾರೆ ಅದನ್ನು CBI ತನಿಖೆ ಕೊಡಲಿ. ಏನು ಸತ್ಯಾಸತ್ಯತೆ ಅಂತ ಅನ್ನೋದು ಬರಲಿ, ಹೊರಗಡೆ ಬರಲಿ. ನಾವು ಮಾಡಿದಂಥ ಸಂದರ್ಭದಲ್ಲಿ ನೀವು ಆರೋಪ ಮಾಡಿದಿರಿ, ಅದರ ಹುರುಳಿಲ್ಲ ಅಂತಕ್ಕಂಥದ್ದನ್ನು ಇವತ್ತು ಭಾಳ ಸ್ಪಷ್ಟವಾಗಿ ಬಂತು ಇಲಾಖೆ ವರದಿ ಬಂದಂಥ ಸಂದರ್ಭದಲ್ಲಿ. ಇವತ್ತು ನಿಮ್ಮ ಮೇಲೆ ಇಷ್ಟು ದೊಡ್ಡದಾಗಿರ್ತಕ್ಕಂಥ ಅಪವಾದ ಬರ್ತಾಯಿದೆ. ಬೇರೆಯವ್ರ ಬಗ್ಗೆ ಬಂದಂಥ ಸಂದರ್ಭದಲ್ಲಿ ಬಹಳಷ್ಟು ಮಾತಾಡುವಂಥದ್ದನ್ನು ಮುಖ್ಯಮಂತ್ರಿಗಳೇ ಮಾಡ್ತಾರೆ. ಇವತ್ತು ಯಾಕೆ ಮಾತಾಡೋಕ್ಕೆ ರೆಡಿ ಇಲ್ಲ?
ಇಷ್ಟೆಲ್ಲ ವಿಷಯಗಳು ಇವತ್ತು ಬಂದ್ರಾಗೂ ಕೂಡ ಮುಖ್ಯಮಂತ್ರಿಗಳ ಮೌನ ಅಂತಂದರೆ ಮೌನಂ ಸಮ್ಮತಿಂ ಲಕ್ಷಣ ಅಂತ ಐತೆ. ಹಾಗಾದರೆ ಒಪ್ಕೊಂತಿರ್ಬೇಕು ಮುಖ್ಯಮಂತ್ರಿಗಳು ಬಹುಶಃ ಆಗಿರ್ತಕ್ಕಂಥ ಭ್ರಷ್ಟಾಚಾರ ಮತ್ತು ಅವರ ಕುಟುಂಬಸ್ಥರ ಹಸ್ತಕ್ಷೇಪ ಎರಡನ್ನೂ ಮುಖ್ಯಮಂತ್ರಿಗಳು ಒಪ್ಕೊಂಡಂಗೆ ಅವ್ರು ಏನು ಬಾಯಿ ತೆಗಿಲಿಲ್ಲ ಅಂತಂದರೆ ಅವ್ರು ಒಪ್ಕೊಂಡಂಗೆ ಅಂತ ಅರ್ಥ ಮಾಡ್ಕೋಬೇಕು ನಾವು ಇವತ್ತು. ಇದರ ನಡುವೆ ಬಸವರಾಜ ರಾಯರೆಡ್ಡಿ ಅವರ ಹೇಳಿಕೆ ನೋಡ್ಬೋದು. ಹಿಂದೆ ಎಲ್ಲ ಹೇಳ್ತಾ ಇದ್ರು, ಆದರೆ ಈಗ ನೇರವಾಗಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ರಾಜ್ಯದಲ್ಲಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಭಾಳ ಭ್ರಷ್ಟ ಸರ್ಕಾರ ಅನ್ನೋಂಥದ್ದು. ಅಂದರೆ ಇದು ಒಂದು ಕಡೆ ಮುಖ್ಯಮಂತ್ರಿಗಳಿಗೆ ಬೇಕು ಅಂತಲೇ ಹೇಳಿರ್ತಕ್ಕಂಥದ್ದು, ಮುಜುಗರ ತರಿಸೋದಕ್ಕೆ ಹೇಳಿರ್ತಕ್ಕಂಥದ್ದು ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿದೆ. ಅಂದರೆ ಒಂದು ಕಡೆ ಸರ್ಕಾರದಲ್ಲೂ ಕೂಡ ಬ್ರಹ್ಮಾಂಡ ಭ್ರಷ್ಟಾಚಾರನ ಅಂತ ನಾವು ಹೊಸದಾಗಿ ಏನು ಹೇಳಬೇಕಾಗಿಲ್ಲ. ಮಹೇಶ್ ತೆಂಗಿನಕಾಯಿ ಅವ್ರು ಕೊಟ್ಟರು ಬೈಟು, ಆದರೆ ಮೊನ್ನೆ ಹೇಳಾಗಿದೆ, ಇವರೇನೆ ರಾಯರೆಡ್ಡಿ ಅವರೇನೆ ಹೇಳ್ಬಿಡ್ತಾರೆ ಕಾಂಗ್ರೆಸ್ ಸರ್ಕಾರ ಏನು ಎಲ್ಲ ಸರ್ಕಾರದಲ್ಲೂ ಭ್ರಷ್ಟಾಚಾರ ಇದೆ ಅಂತ. ಮತ್ತೆ ಪ್ರೆಸ್ ಮೀಟ್ ಕರೆದಾಗಲೂ ಅವ್ರು ಎಲ್ಲ ಸರ್ಕಾರದಲ್ಲೂ ಭ್ರಷ್ಟಾಚಾರ ಇದೆ ಅನ್ನೋದನ್ನ ಹೇಳಿದರು. ಸಿದ್ದರಾಮಯ್ಯ ಸರ್ಕಾರದಲ್ಲಿ 60% ಭ್ರಷ್ಟಾಚಾರ, ಸತ್ಯ ಹೊರಗೆ ಬರಲಿ, CBI ತನಿಖೆ ಕೊಡಿ ಇದನ್ನ ಅಂತ ಮಹೇಶ್ ತೆಂಗಿನಕಾಯಿ ಹುಬ್ಬಳ್ಳಿಯಲ್ಲಿ ಆಗ್ರಹ ಪಡಿಸಿದ್ದಾರೆ. ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ. ಸಚಿವರ ಸಂಬಂಧಿಕರಿಗೆ ಗುತ್ತಿಗೆ ನೀಡಲಾಗ್ತಿದೆ, CM DCM DKಶಿ ಕಣ್ಮುಚ್ಚಿ ಕುಳಿತಿದ್ದಾರಾ? ಬಿಜೆಪಿ ಸರ್ಕಾರದ ಮೇಲೆ ಆರೋಪ ಮಾಡಿದ್ದಂಥ ಗುತ್ತಿಗೆದಾರರು ಈಗ ಕಾಂಗ್ರೆಸ್ ಸರ್ಕಾರದ ಮೇಲೆ ಗಂಭೀರ ಆರೋಪವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಇಬ್ಬರು ಸಚಿವರು ತಮ್ಮ ಕುಟುಂಬರು ಆಪ್ತರ ಜೊತೆಯಲ್ಲಿ ಸೇರಿ ಗುತ್ತಿಗೆ ಹಣವನ್ನು ಬಿಡುಗಡೆ ಮಾಡಿಸ್ಕೊಳ್ತಿದ್ದಾರೆ ಅನ್ನೋಂಥ ಗಂಭೀರ ಆರೋಪವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಅವರು ಮತ್ತು ಸಚಿವರಾದಂಥ NS ಬೋಸರಾಜು ಈ ಇಬ್ಬರು ಸಚಿವರ ಮೇಲೆ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಯಲ್ಲಿ ಶಾಸಕರಾದಂಥ ಮಹೇಶ್ ತೆಂಗಿನಕಾಯಿ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸಚಿವರ ಆಪ್ತರಿಂದ ಕೆಲಸವನ್ನು ಮಾಡಿಸಿ ಅಥವಾ ಕುಟುಂಬದವರಿಂದ ಕೆಲಸವನ್ನು ಮಾಡಿಸಿ ಈಗ ಆ ಹಣವನ್ನು ಬಿಡುಗಡೆ ಕೂಡ ಮಾಡಿಸ್ಕೊಂಡಿದ್ದಾರೆ. ಅಂದರೆ ಇಲ್ಲಿ ಪಾಲಿಸಿ ಒಂದು ಏನು, ಯಾರು ಮೊದಲು ಗುತ್ತಿಗೆ ಮಾಡಿರ್ತಾರೆ ಅವ್ರಿಗೆ ಹಣ ಬಿಡುಗಡೆ ಮಾಡಬೇಕು ಅಂತ, ಆದರೆ ಆ ಥರದ್ದು ಮಾಡಿಲ್ಲ. ಈ ಬಗ್ಗೆ ಏನು ಹೇಳ್ತಾರೆ? ನೋಡಿ, ಒಂದು ಈಗಾಗಲೇ ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಾಗ ಭಾರತೀಯ ಜನತಾ ಪಾರ್ಟಿ ಮೇಲೆ ಗುರುತರವಾಗಿರ್ತಕ್ಕಂಥ ಅಪವಾದ ಮಾಡ್ತಕ್ಕಂಥದ್ದನ್ನು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಮಾಡಿದ್ದು, 40% ಸರ್ಕಾರ ಅಂತೇಳಿ. ಆದರೆ ಇವತ್ತು ಅದೇ ಗುತ್ತಿಗೆದಾರ ಸಂಘದ ಎಲ್ಲ ಸದಸ್ಯರು ಸೇರಿ ಅಧ್ಯಕ್ಷರಾದಿಯಾಗಿ ಹಿಡ್ಕೊಂಡು ಬಂದು ಈ ಸರ್ಕಾರದಲ್ಲಿ 60%ಕ್ಕಿಂತ ಹೆಚ್ಚಿನ ಕಮಿಷನ್ ವ್ಯವಹಾರ ನಡೀತಾ ಇದೆ ಅಂತಕ್ಕಂಥದ್ದನ್ನು ಭಾಳ ಗುರುತರವಾಗಿರ್ತಕ್ಕಂಥ ಆರೋಪವನ್ನು ಅವ್ರು ಮಾಡಿದ್ದಾರೆ. ಹೀಗಾಗಿ ಇವತ್ತು ನಾವು ಕಾಂಗ್ರೆಸ್ಸಿಗೆ ಕೇಳೋಕ್ಕೆ ಇಷ್ಟಪಡ್ತೇನೆ, ನೀವು ಯಾಕೆ ಇದ್ರ ಬಗ್ಗೆ ತನಿಖೆ ಕೊಡ್ಸೋಕೆ ರೆಡಿ ಇಲ್ಲ? ಹಾಗಾದರೆ ಒಂದು ಕೆಲಸ ಮಾಡಿ, CBI ತನಿಖೆ ಕೊಟ್ಬಿಡ್ರಿ. ಇವತ್ತಿನ ಏನು ಇವತ್ತು ಗುತ್ತಿಗೆದಾರ ಮಾಡಿದ್ದಾರೆ ಅದನ್ನು CBI ತನಿಖೆ ಕೊಡಲಿ, ಏನು ಸತ್ಯಾಸತ್ಯತೆ ಅನ್ನೋದು ಬರಲಿ, ಹೊರಗಡೆ ಬರಲಿ. ನಾವು ಮಾಡಿದಂಥ ಸಂದರ್ಭದಲ್ಲಿ ನೀವು ಆರೋಪ ಮಾಡಿದಿರಿ, ಅದರ ಹುರುಳಿಲ್ಲ ಅಂತಕ್ಕಂಥದ್ದನ್ನು ಇವತ್ತು ಭಾಳ ಸ್ಪಷ್ಟವಾಗಿ ಬಂತು ಇಲಾಖೆ ವರದಿ ಬಂದಂಥ ಸಂದರ್ಭದಲ್ಲಿ. ಇವತ್ತು ನಿಮ್ಮ ಮೇಲೆ ಇಷ್ಟು ದೊಡ್ಡದಾಗಿರ್ತಕ್ಕಂಥ ಅಪವಾದ ಬರ್ತಾ ಇದೆ. ಬೇರೆಯವ್ರ ಬಗ್ಗೆ ಬಂದಂಥ ಸಂದರ್ಭದಲ್ಲಿ ಬಹಳಷ್ಟು ಮಾತಾಡುವಂಥದ್ದನ್ನು ಮುಖ್ಯಮಂತ್ರಿಗಳೇ ಮಾಡ್ತಾರೆ. ಇವತ್ತು ಯಾಕೆ ಮಾತಾಡೋಕ್ಕೆ ರೆಡಿ ಇಲ್ಲ? ಇಷ್ಟೆಲ್ಲ ವಿಷಯಗಳು ಇವತ್ತು ಬಂದ್ರಾಗೂ ಕೂಡ ಮುಖ್ಯಮಂತ್ರಿಗಳ ಮೌನ ಅಂತಂದರೆ ಮೌನಂ ಸಮ್ಮತಿಂ ಲಕ್ಷಣ ಅಂತ ಐತೆ. ಹಾಗಾದರೆ ಒಪ್ಕೊಂತಿರ್ಬೇಕು ಮುಖ್ಯಮಂತ್ರಿಗಳು ಬಹುಶಃ ಆಗಿರ್ತಕ್ಕಂಥ ಭ್ರಷ್ಟಾಚಾರ ಮತ್ತು ಅವರ ಕುಟುಂಬಸ್ಥರ ಹಸ್ತಕ್ಷೇಪ ಎರಡನ್ನೂ ಮುಖ್ಯಮಂತ್ರಿಗಳು ಒಪ್ಕೊಂಡಂಗೆ ಅವ್ರು ಏನು ಬಾಯಿ ತೆಗಿಲಿಲ್ಲ ಅಂತಂದರೆ ಅವ್ರು ಒಪ್ಕೊಂಡಂಗೆ ಅಂತ ಅರ್ಥ ಮಾಡ್ಕೋಬೇಕು ನಾವು ಇವತ್ತು. ಇದರ ನಡುವೆ ಬಸವರಾಜ ರಾಯರೆಡ್ಡಿ ಅವರ ಹೇಳಿಕೆ ನೋಡ್ಬೋದು. ಹಿಂದೆ ಎಲ್ಲ ಹೇಳ್ತಾ ಇದ್ರು, ಆದರೆ ಈಗ ನೇರವಾಗಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ರಾಜ್ಯದಲ್ಲಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಭಾಳ ಭ್ರಷ್ಟ ಸರ್ಕಾರ ಅನ್ನೋಂಥದ್ದು. ಅಂದರೆ ಇದು ಒಂದು ಕಡೆ ಮುಖ್ಯಮಂತ್ರಿಗಳಿಗೆ ಬೇಕು ಅಂತಲೇ ಹೇಳಿರ್ತಕ್ಕಂಥದ್ದು, ಮುಜುಗರ ತರಿಸೋದಕ್ಕೆ ಹೇಳಿರ್ತಕ್ಕಂಥದ್ದು ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿದೆ. ಅಂದರೆ ಒಂದು ಕಡೆ ಒಪ್ಕೊಂಡು